ಮರುದಿವಸ ಅನಂತ ಪದ್ಮನಾಭ ವ್ರತ ಇತ್ತು ಮಠದಲ್ಲಿ. ಅದು ವಿಶೇಷ, ಮಠದಲ್ಲಿ ಅನಂತ ಪದ್ಮನಾಭ ವ್ರತ ವಿಶೇಷವಾಗಿ ಮಾಡ್ತಾರೆ. ಈಗಲೂ ಕೂಡ ನಮ್ಮ ಮಠದಲ್ಲಿ ಅನಂತ ಪದ್ಮನಾಭ ವ್ರತ ಅತ್ಯಂತ ಮಡಿಯಿಂದ ರಾಮದೇವರ ಪೂಜಾ ಪಕ್ಕದಲ್ಲೇ ಒಂದು ಕಲಶ ಸ್ಥಾಪನೆ ಮಾಡಿ ಅದಕ್ಕೆ ಅನಂತ ಅಂದರೆ ಶೇಷನನ್ನು ಇಟ್ಟು ವಿಶೇಷವಾಗಿ ಅನಂತ ಪದ್ಮನಾಭ ವ್ರತವನ್ನು ಆಚರಣೆ ಮಾಡ್ತಾರೆ. ಅದು ಅನಾದಿ ಕಾಲದಿಂದ ಬಂದಿದೆ. ನಾನು ಸಣ್ಣ ಹುಡುಗಿದ್ದಾಗಿಂದ ನೋಡ್ತಾ ಬಂದೆ ಮಂತ್ರಾಲಯದಲ್ಲಿ. ಇಲ್ಲಿಯೂ ಕೂಡ ಅತ್ಯಂತ ವೈಭವದಿಂದ ನಡೀತಾ ಇದೆ. ಒಬ್ಬರು ತೇಜಸ್ವಿಗಳಾದಂತಹ ಒಬ್ಬ ವಟುವಿನ ಜೊತೆಗೆ ಒಬ್ಬ ವಿದ್ವಾಂಸರು ಬಂದಿದ್ದರು. ಅವರು ಯಾರು ಅಂದರೆ ಕನಕಾಚಲ ಭಟ್ಟರು ಅಂತ. ಅಂದರೆ ರಾಘವೇಂದ್ರ ಸ್ವಾಮಿಗಳವರ ಪೂರ್ವಾಶ್ರಮದ ತಾತಂದ್ರರು. ಅವರು ತಿಮ್ಮಣ್ಣ ಭಟ್ಟರ ಜೊತೆಗೆ ಬಂದಿದ್ದಾರೆ. ತಿಮ್ಮಣ್ಣ ಭಟ್ಟರು ಸಣ್ಣ ಹುಡುಗರು, 10 ವರ್ಷದ ಬಾಲಕರು, ಒಳ್ಳೆ ತೇಜಸ್ವಿಗಳಾಗಿದ್ದರು. ಅವರ ಜೊತೆಗೆ ಬಂದು ಅಲ್ಲಿ ನಮಸ್ಕಾರ ಮಾಡಿದರು. ಆವಾಗ ವಿಜೇಂದ್ರ ತೀರ್ಥರು ಬಹಳ ಸಂತೋಷದಿಂದ ಮಂದಹಾಸ ಬೀರಿ ಅವರಿಗೆ ಆಶೀರ್ವಾದ ಮಾಡ್ತಾಯಿದ್ದಾರೆ, ಅನುಗ್ರಹ ಮಾಡ್ತಾಯಿದ್ದಾರೆ. ಒಳ್ಳೆ ಲಕ್ಷಣ ಇತ್ತು ಆ ಮಗುವಿಗೆ. ಅದನ್ನು ನೋಡ್ತಾ ಇದ್ದಾರೆ. ಆ ಸಣ್ಣ ಹುಡುಗರ ಮೇಲೆ ದೃಷ್ಟಿ ಬಿದ್ದಿದೆ ಇವರಿಗೆ. ಆಗ ವಿಜೇಂದ್ರ ತೀರ್ಥರು ಕನಕಾಚಲ ಭಟ್ಟರನ್ನು ಕೇಳುತ್ತಾ ಇದ್ದಾರೆ, ನೀವು ಸುರೇಂದ್ರ ತೀರ್ಥರ ಪೂರ್ವಾಶ್ರಮದ ವಂಶಜರು, ನೀವು ಸುರೇಂದ್ರ ತೀರ್ಥರಿಗೆ ಸಂಬಂಧಿಗಳಾಗಬೇಕು ಪೂರ್ವಾಶ್ರಮದಲ್ಲಿ. ಆದ್ದರಿಂದ ನಮಗೆ ಅತ್ಯಂತ ಪ್ರಿಯರು. ಏಕೆಂದರೆ ನಮ್ಮ ನಮ್ಮ ಒಂದು ಇದನ್ನು ಅನುಗ್ರಹ ಮಾಡಿರ್ತಕ್ಕಂಥವರು ಸುರೇಂದ್ರ ತೀರ್ಥರು, ಸ್ವರೂಪೋದ್ಧಾರಕ ಗುರುಗಳು. ಅಂತಹ ಗುರುಗಳ ಸಂಬಂಧಿಗಳು ನೀವು, ಪೂರ್ವಾಶ್ರಮದ ಸಂಬಂಧಿಗಳು. ಅದರಿಂದ ನೀವು ವಿಜಯನಗರ ಸಾಮ್ರಾಜ್ಯವನ್ನು ಬಿಟ್ಟು ಇಲ್ಲಿ ಯಾಕೆ ಬಂದ್ರಿ ಅಂತ ಕೇಳಿದರು. ಆದರೆ ವಿಜಯನಗರ ಸಾಮ್ರಾಜ್ಯ ಪತನ ಆಗಿತ್ತಾಗಲೇ. ರಾಮರಾಜ ಅಂತ ಇದ್ದ ಅವನು, ಕೃಷ್ಣದೇವರಾಯ ವಂಶದಲ್ಲಿ ಬಂದಂಥ ರಾಮರಾಜ. ಅವನು ಮಾಡಿದ ತಪ್ಪೇನು ಅಂದರೆ ಒಬ್ಬ ಯವನ ರಾಜನಿಗೆ ಆಶ್ರಯವನ್ನು ಕೊಟ್ಟಿದ್ದವನು. ತನ್ನ ರಾಜ್ಯದಲ್ಲಿ ಆಶ್ರಯ ಕೊಟ್ಟಿದ್ದ. ಅವರಿಗೆ ಹೆಚ್ಚು ಮಹತ್ವ ಕೊಡ್ತಾ ಇದ್ದ. ಅವರು ಇವರ ಸಲಿಗೆಯನ್ನೆಲ್ಲ ನೋಡಿ, ಒಳಗಡೆ ಇದ್ದಂಥ ಎಲ್ಲ ಇದನ್ನು ನೋಡಿ ಒಮ್ಮೆಲೇ ಅವರು ಅಟ್ಯಾಕ್ ಮಾಡಿ ಯುದ್ಧದಲ್ಲಿ ಇವನ್ನೆಲ್ಲ ಸಂಹಾರ ಮಾಡಿಬಿಟ್ರು. ರಾಮರಾಜ ಎಲ್ಲರನ್ನೂ ಸಂಹಾರ ಮಾಡಿಬಿಟ್ಟಿದ್ದಾರೆ. ಅವರ ಮಕ್ಕಳನ್ನು ಮಾತ್ರ ಉಳಿಸಿದ್ರಂತೆ. ಅವ್ರನ್ನೆಲ್ಲ ಬೇರೆ ಸ್ಥಳಕ್ಕೆ, ಗುಪ್ತ ಸ್ಥಳಕ್ಕೆ ಸೇರಿಸಿದ್ದಾರೆ. ಆದರೆ ಯವನರೆಲ್ಲ ಇಡೀ ವಿಜಯನಗರ ಸಾಮ್ರಾಜ್ಯವನ್ನು ಧ್ವಂಸ ಮಾಡಿಬಿಟ್ಟಿದ್ರು. ಹಾಗಾಗಿ ಅಲ್ಲಿದ್ದ ವಿದ್ವಾಂಸರು, ಒಂದು 40 ಜನ ವಿದ್ವಾಂಸರಿದ್ದರು. ಅವರೆಲ್ಲ ಮತ್ತೆ ಇಲ್ಲಿ ಕುಂಭಕೋಣ ಪಟ್ಟಣಕ್ಕೆ ಬಂದಿದ್ದಾರೆ. ಈ ಕನಕಾಚಲ ಭಟ್ಟರೆ ಕರ್ಕೊಂಬಂದಿದ್ದರು. ಅಲ್ಲಿ ವಿಜೇಂದ್ರ ತೀರ್ಥರಿದ್ದಾರೆ, ನಮಗೆ ಆಶ್ರಯ ಸಿಗುತ್ತೆ, ನೀವೆಲ್ಲ ಬರ್ರಿ ಅಂತ ಆ 40 ಜನ ವಿದ್ವಾಂಸರನ್ನು ಕರ್ಕೊಂಬಂದಿದ್ದಾರೆ. ಎಲ್ಲರಿಗೂ ಆಶ್ರಯವನ್ನು ಕೊಟ್ಟಿದ್ದಾರೆ ವಿಜೇಂದ್ರ ತೀರ್ಥರು. ನಮ್ಮ ವಿದ್ಯಾಪೀಠಕ್ಕೆ ವಿದ್ವಾಂಸರು ಎಷ್ಟಿದ್ದರೂ ಸಾಕಾಗುವುದಿಲ್ಲ. ಅವರಿಗೆ ನಾವು ಎಲ್ಲ ಥರದ ವ್ಯವಸ್ಥೆ ಮಾಡ್ತೇವೆ ಅಂತ ಅವರಿಗೆ ವಸತಿ, ಊಟ, ವಸ್ತ್ರ, ಸಂಭಾವನೆ ಎಲ್ಲವನ್ನು ಕೊಟ್ಟು ಅವರಿಗೆ ಆಶ್ರಯವನ್ನು ಕೊಡ್ತಾ ಇದ್ದಾರೆ. ಆಮೇಲೆ ಇವರನ್ನು ಹೊಗಳಿದರು. ಅವರು ವಿಜೇಂದ್ರ ತೀರ್ಥರು ಸಣ್ಣವರಿದ್ದಾಗ ಅವರು ವಿಷ್ಣು ತೀರ್ಥರಾಗಿದ್ದರಲ್ಲ, ಆ ಸಂದರ್ಭದಲ್ಲಿ ಅವರು ವೀಣೆಯನ್ನು ನುಡಿಸ್ತಿದ್ದರು ಈ ಕನಕಾಚಲ ಭಟ್ಟರು. ಇವರು ವೀಣೆಯನ್ನು ಕಲ್ತಿದ್ದರು ವಿಜೇಂದ್ರ ತೀರ್ಥರು. ಅವರ ಜೊತೆಗೆ ಅಭ್ಯಾಸ ಮಾಡ್ತಿದ್ದರು. ಇಂಥ ವೀಣಾವಿದ್ಯೆಯನ್ನು ಚೆನ್ನಾಗಿ ನೀವು ಪ್ರದರ್ಶನ ಮಾಡಿದ್ರಿ. ನಿಮ್ಮ ಮಗನಿಗೂ ಕಲಿಸಿದ್ದೀರಾ ಅಂತ ಕೇಳ್ತಾ ಇದ್ದಾರೆ. ಆ 10 ವರ್ಷದ ಬಾಲಕನು ಕೂಡ, ತಿಮ್ಮಣ್ಣ ಭಟ್ಟರು ಕೂಡ ವೀಣೆ ವಿದ್ಯೆಯನ್ನು ಕಲಿಸಿದ್ರು. ಆದರೆ ಇವರಿಗಿಂತ ಚೆನ್ನಾಗಿ ಕಲಿತವರು ವಿಜೇಂದ್ರ ತೀರ್ಥರು. ಇವತ್ತು ಈ ಅನಂತ ಪದ್ಮನಾಭ ವ್ರತದ ಸಂದರ್ಭದಲ್ಲಿ ನೀವು ಆ ವೀಣಾ ವಿದ್ಯೆಯನ್ನು ನುಡಿಸ್ರಿ. ಯಾಕಂದರೆ ರಾಮದೇವರ ಪೂಜಾ ಕಾಲದಲ್ಲಿ ಸಂಗೀತ ಸೇವಾ ಎಂಬುದು ಒಂದು ಪದ್ಧತಿ ಇದೆ ನಮ್ಮ ಗುರುಗಳ ಪರಂಪರೆಯಿಂದ.
ಆದ್ದರಿಂದ ಆ ವೀಣೆಯನ್ನು ನುಡಿಸ್ರಿ ಅಂತ ಆಜ್ಞೆ ಮಾಡಿದರು. ಆ ಪೂಜಾ ಸಂದರ್ಭದಲ್ಲಿ ಕಾಂಬೋಜಿ ರಾಗ ಮತ್ತು ಅನೇಕ ಭೈರವಿ ರಾಗ ಇತ್ಯಾದಿ ರಾಗಗಳಲ್ಲಿ ಅವರು ವೀಣೆಯನ್ನು ನುಡಿಸ್ತಾ ಇದ್ದಾರೆ. ಆ ವೀಣೆಯನ್ನು ನುಡಿಸಿ ವಿಜೇಂದ್ರ ತೀರ್ಥರಿಗೆ ಭಾರಿ ಆನಂದವನ್ನು ಉಂಟು ಮಾಡಿದರಂತೆ. ಆಮೇಲೆ ಆ 10 ವರ್ಷದ ಬಾಲಕನು ಕೂಡ ವೀಣೆಯನ್ನು ನುಡಿಸ್ತಾ ಇದ್ದಾರೆ. ಎಲ್ಲರಿಗೂ ಆಶ್ಚರ್ಯ, ಇಷ್ಟು ಸಣ್ಣ ಹುಡುಗ ವೀಣೆ ನುಡಿಸ್ತಾ ಇದ್ದಾರೆ ಅಂತ ನೋಡಿ ಎಲ್ಲರೂ ಆನಂದ ಪಡ್ತಾ ಇದ್ದಾರೆ. ಆ ತಿಮ್ಮಣ್ಣ ಭಟ್ಟರು ಭಾರಿ ಅದ್ಭುತವಾದ ರಾಗಗಳಲ್ಲಿ ವೀಣೆಯನ್ನು ನುಡಿಸಿದ್ದಾರೆ. ಅದು ವೈಣಿಕ ಪರಂಪರ ಮೊದಲಿಂದ. ಕನಕಾಚಲ ಭಟ್ಟರ ತಂದೆಯೂ ಕೂಡ ಕೃಷ್ಣ ಭಟ್ಟರು ಕೂಡ ಒಳ್ಳೆಯ ವೈಣಿಕ ವಿದ್ಯೆಯಲ್ಲಿ ಅತ್ಯಂತ ಶ್ರೇಷ್ಠರು. ಅದು ಗಾಂಧರ್ವ ವಿದ್ಯೆಯನ್ನು ಕರಗತ ಮಾಡಿಕೊಂಡಿದ್ದರು. ಹಾಗಾಗಿ ತಿಮ್ಮಣ್ಣ ಭಟ್ಟರು ಕೂಡ 10 ವರ್ಷದ ಬಾಲಕ ವೀಣೆಯನ್ನು ನುಡಿಸಿದಾಗ ಎಲ್ಲರೂ ಆಶ್ಚರ್ಯದಿಂದ ಹರ್ಷೋದ್ಗಾರವನ್ನು ಮಾಡುತ್ತಾ ಇದ್ದಾರೆ. ಆಮೇಲೆ ವಿಜೇಂದ್ರ ತೀರ್ಥರವರಿಗೆ ವಿಶೇಷ ಒಂದು ಅನುಗ್ರಹವನ್ನು ಮಾಡಿ ಅವರಿಗೆಲ್ಲ ಆಶ್ರಯವನ್ನು ಕೊಟ್ಟಿದ್ದಾರೆ. ವಿಜಯನಗರ ಪತನ ಆದ ಮೇಲೆ ಅಲ್ಲಿದ್ದ ಯವನರೆಲ್ಲ ಈ ತಮಿಳುನಾಡಿಗೆ ಬಂದರಂತೆ. ಅದು ಕುಂಭಕೋಣ ಪಟ್ಟಣಕ್ಕೆ ಬಂದಿದ್ದಾರೆ. ಏಕೆಂದರೆ ಕುಂಭಕೋಣ ಪಟ್ಟಣದಲ್ಲಿ ಸಾಕಷ್ಟು ದೇವಸ್ಥಾನಗಳಿದೆಯಲ್ಲ, ಕುಂಬೇಶ್ವರ ದೇವಸ್ಥಾನ, ಸಾರಂಗಪಾಣಿ ದೇವಸ್ಥಾನ, ಈ ಮೂರ್ತಿಗಳನ್ನೆಲ್ಲ ಧ್ವಂಸ ಮಾಡಬೇಕು ಅಂತಲೇ ಬಂದಿದ್ದಾರೆ. ಅವರೆಲ್ಲ ಸಾಕಷ್ಟು ಜನ ಬಂದಿದ್ದರು. ಸಾವಿರಾರು ಜನ ಸೈನಿಕರು ಬಂದಿದ್ದಾರೆ ಯವನರು. ಅಲ್ಲಿದ್ದಂಥ ಜನರಿಗೆಲ್ಲ ಭಯ ಆಗಿಬಿಟ್ಟಿದೆ, ಅದನ್ನು ಹೇಗೆ ರಕ್ಷಣೆ ಮಾಡಬೇಕು. ಆ ಸಂದರ್ಭದಲ್ಲಿ ತಂಜಾವೂರಿನ ರಾಜ ಅಲ್ಲಿ ಇರಲಿಲ್ಲ, ಅವನು ಬೇರೆ ಕಡೆ ಹೋಗಿದ್ದ, ಬಹಳ ದೂರ ಹೋಗಿದ್ದ ಅವನು. ಇವರೆಲ್ಲ ಗಾಬರಿಗೊಂಡಿದ್ದಾರೆ. ಆ ಕುಂಭಕೋಣ ಪಟ್ಟಣದ ಜನರೆಲ್ಲ ಗಾಬರಿಯಿಂದ ಇವರನ್ನು ಹೇಗೆ ಓಡಿಸ್ಬೇಕು ಅಂತ ಅವರಿಗೆ ಗೊತ್ತಾಗದೆ ವಿಜೇಂದ್ರ ತೀರ್ಥರ ಹತ್ರ ಬಂದರು. ಅವರ ಹತ್ರ ಬಂದು ನಮಸ್ಕಾರ ಮಾಡ್ತಾ ಇದ್ದಾರೆ. ಎಲ್ಲ ಅರ್ಚಕರೆಲ್ಲ ಬಂದಿದ್ದಾರೆ. ಸ್ವಾಮಿ, ಈ ರೀತಿ ಯವನರು ನಮ್ಮ ಊರಿಗೆ ದಾಳಿ ಇಟ್ಟಿದ್ದಾರೆ, ಈ ದೇವಸ್ಥಾನಗಳ ರಕ್ಷಣೆ ಹೇಗಾಗಬೇಕು? ಯಾಕೆಂದರೆ ರಾಜನೂ ಇಲ್ಲ, ಅವನು ಬೇರೆ ಕಡೆ ಹೋಗಿಬಿಟ್ಟಿದ್ದಾನೆ. ಆದ್ದರಿಂದ ಇದನ್ನು ರಕ್ಷಣೆ ಮಾಡೋದು ಹೇಗೆ ಅಂತ ಅವರೆಲ್ಲ ಭಯದಿಂದ ನಡುಗ್ತಾ ಇದ್ದಾರೆ. ಆ ವಿಜೇಂದ್ರ ತೀರ್ಥರು, ನೀವೇನು ಹೆದರೋದು ಬೇಡ, ನಮ್ಮಲ್ಲಿ ತೆಂಗಿನಕಾಯಿಗಳಿದೆ, ಒಂದು 1000 ತೆಂಗಿನಕಾಯಿಗಳು, ಅದೆಲ್ಲ ನೀವು ತೊಗೊಂಡು ಹೋಗ್ರಿ, ಆಯಾಯ ದೇವಸ್ಥಾನದ ಮುಂದೆ ಇಟ್ಕೊಳ್ರಿ ತೆಂಗಿನಕಾಯಿಗಳು. ಆ ಯವನರು ಬಂದರೆ ಆ ತೆಂಗಿನಕಾಯಿನ ಒಡೀರಿ, ಅದರಿಂದ ಏನು ಪ್ರಭಾವ ಆಗುತ್ತೆ ಅಂತ ನೀವೇ ನೋಡ್ಕೊಳ್ರಿ ಅಂತ ಹೇಳಿ ಆ ತೆಂಗಿನಕಾಯಿಗಳನ್ನು ಕೊಟ್ಟು ಕಳಿಸಿದ್ರು. ಏನು ಇವರಿಗೆ ಆಶ್ಚರ್ಯ ಆಯಿತು, ತೆಂಗಿನಕಾಯಿ ಹೊಡೆದ್ರೆ ಅವ್ರಿಗೇನಾಗುತ್ತೆ ಅಂತ ಇವರಿಗೆ ತಲೆಯಲ್ಲಿ, ಅದು ಗೊತ್ತಿಲ್ಲ ಅವರಿಗೆ. ಆಯಿತು ಅಂತ ಅವರು ತೆಂಗಿನಕಾಯಿಗಳಲ್ಲಿ ತೊಗೊಂಡೋಗಿ ಆಯಾಯ ದೇವಸ್ಥಾನದಲ್ಲಿ ನಿಂತ್ಕೊಂಡಿದ್ದಾರೆ. ಆ ಯವನ ಸೈನಿಕರು ಬಂದಾಗ ಒಂದು ತೆಂಗಿನಕಾಯಿ ಒಡೆದ ಕೂಡಲೇ ಆ ಸೈನಿಕರಿಗೆಲ್ಲ ತಲೆ ಒಡೆದಂತೆ ಆಗ್ತಾಯಿತ್ತಂತೆ. ಅಲ್ಲೇ ತಲೆ ಒಡಿತಿದ್ದಿಲ್ಲ, ಮತ್ತೆ ತಲೆ ಒಡೆದಂತೆ ಶಬ್ದ ಆಗ್ತಿತ್ತು. ಅವ್ರಿಗೆ ಮೂರ್ಛೆ ಬಂದು ಬೀಳ್ತಾಯಿದ್ರು. ಆ ಯವನರೆಲ್ಲ ಮೂರ್ಛೆ ಬಂದು ಬಿದ್ದುಬಿಟ್ಟಿದ್ದಾರೆ. ಎಲ್ಲ ಕಡೆ ಹೀಗೆ ಯಾವ್ಯಾವ ದೇವಸ್ಥಾನಕ್ಕೆ ಯವನರು ಬಂದರೋ ಅಲ್ಲಿ ಒಂದು ತೆಂಗಿನಕಾಯಿ ಒಡೆಯೋದು. ಇಡೀ ರಾತ್ರಿ ಈ ರೀತಿ ನಡೆದಿದೆ. ಎಲ್ಲರೂ ಮೂರ್ಛೆ ಬಂದು ಬೀಳ್ತಾ ಇದ್ದಾರೆ. ಎಲ್ಲರೂ ಗಾಬರಿಯಾಗಿ ಬೆಳಗಿನ ಜಾವಕ್ಕೆ ಆ ತಂಜಾವೂರಿನ ರಾಜ ಸೈನ್ಯ ಸಮೇತನಾಗಿ ಅಲ್ಲಿಗೆ ಬಂದ. ಎಲ್ಲೋ ದೂರ ಇದ್ದ, ಆ ದೂರದಿಂದ ಇಲ್ಲಿ ಬಂದಿದ್ದಾನೆ. ಅವನು ಹೇಗೆ ಬಂದ ಅಂತ ಅವನಿಗೆ ಗೊತ್ತಿಲ್ವಂತೆ. ಅವನು ಮುಂದೆ ಅದನ್ನು ಸ್ವಾಮಿಗಳ ಹತ್ರ ವಿಜ್ಞಾಪನೆ ಮಾಡಿಕೊಳ್ತಾನೆ. ಅವನು ಬಂದು ಅವರನ್ನೆಲ್ಲ ಹೊಡೆದೋಡಿಸಿ, ಅಂದರೆ ಒಂದು ಚೂರು ರಕ್ತಪಾತವಿಲ್ಲದೆ ಅವ್ರನ್ನೆಲ್ಲ ಬಂಧನ ಮಾಡಿ, ಕೆಲವರೆಲ್ಲ ಓಡಿ ಹೋಗ್ಬಿಟ್ರು, ಉಳಿದವ್ರನ್ನೆಲ್ಲ 1000 ಜನ ಬಂಧನ ಮಾಡಿ ಅವ್ರನ್ನೆಲ್ಲ ಜೈಲಿಗೆ ಹಾಕಿಬಿಟ್ರು. ಆಮೇಲೆ ಅದು ಸುರಕ್ಷಿತವಾಗಿ ಆ ಕುಂಭಕೋಣ ಪಟ್ಟಣಕ್ಕೆ ಯಾವುದೂ ಒಂದು ಹಾನಿಯಾಗದಂತೆ ವಿಜೇಂದ್ರ ತೀರ್ಥರು ನೋಡಿಕೊಂಡ್ರು. ಅದಕ್ಕೆ ರಾಯರಿಗೆ ಒಂದು ಬಿರುದು ಇದೆ,
ಸದಾ ಸ್ವಸ್ಥಾನ ಕ್ಷೇಮಚಿಂತಕಾಯ ನಮಃ ಅಂತ. ತಮ್ಮ ಒಂದು ಸ್ಥಾನ ಏನಿದೆ ಯಾವಾಗಲೂ ಅದು ಕ್ಷೇಮವಾಗಿರಬೇಕು ಅಂತ ಅವರು ತಪಸ್ಸು ಮಾಡ್ತಾಯಿರ್ತಾರೆ. ಅಂಥದ್ದು ಇವರು ಪರಮಗುರುಗಳು. ತಮ್ಮ ಆ ಕುಂಭಕೋಣ ಪಟ್ಟಣ ಅದು ಕ್ಷೇಮವಾಗಿ ಅವರ ತಪಸ್ಸಿನಿಂದ ರಕ್ಷಿತವಾಯಿತು. ಎಲ್ಲರಿಗೂ ಆಶ್ಚರ್ಯ, ಅರ್ಚಕರಿಗೆಲ್ಲರಿಗೂ. ಎಲ್ಲರೂ ಕುಂಭೇಶ್ವರ ಸಾರಂಗಪಾಣಿ ದೇವಸ್ಥಾನದಲ್ಲಿ ಆ ಜೀಯರ ಸ್ವಾಮಿಗಳಿಗೆ ಒಂದು ವಿಶೇಷ ಸನ್ಮಾನ ಇಟ್ಕೊಂಡಿದ್ರು ಮರುದಿವಸ. ಅವರಂದರು ವಿಜೇಂದ್ರ ತೀರ್ಥರಿಂದ ಎಲ್ಲ ರಕ್ಷಿತವಾಗಿದೆ, ಅವರಿಗೆ ಇದನ್ನು ಸನ್ಮಾನ ಮಾಡೋಣ ಅಂತ ಆ ವಿಜೇಂದ್ರ ತೀರ್ಥರನ್ನು ಕರೆಸಿ ವಿಜೇಂದ್ರ ತೀರ್ಥರಿಗೆ ವಿಶೇಷ ಸನ್ಮಾನ ಮಾಡಿ ಅವರಿಗೆ ಮರ್ಯಾದೆ ಮಾಡಿ ಪೂಜೆ ಮಾಡ್ತಾ ಇದ್ದಾರೆ. ಆಗ ವಿಜೇಂದ್ರ ತೀರ್ಥರು ಮಂದಹಾಸ ಬೀರಿ ಅವರಿಗೆಲ್ಲ ಅನುಗ್ರಹ ಮಾಡಿದರು. ಆ ತಂಜಾವೂರಿನ ರಾಜನೂ ಕೂಡ ಆಶ್ಚರ್ಯಪಡ್ತಾ ಇದ್ದಾನೆ. ನಾವು ಎಲ್ಲೋ ಹೋಗಿದ್ವಿ, ನಮ್ಮನ್ನು ಯಾವುದೋ ಒಂದು ಶಕ್ತಿ, ತಿಳಿಲಾರದಂಥ ಶಕ್ತಿ ಇಲ್ಲಿ ಬರುವಂತೆ ಮಾಡಿತು. ನಮಗೆ ಗೊತ್ತೇ ಇಲ್ಲ, ಇಲ್ಲಿ ಬರಲಿಕ್ಕೆ ಸಾಧ್ಯವೇ ಇದ್ದಿದ್ದಿಲ್ಲ. ಆದರೆ ನಮಗೆ ಕಣ್ಣು ಮುಚ್ಚುವಂತೆ ಪ್ರೇರಣೆ ಆಯಿತು. ಕಣ್ಣು ಮುಚ್ಚಿದಾಗ ಇಲ್ಲಿ ಬಂದು ನಿಂತಿದ್ವಿ ನಾವು ಆ ಕುಂಭಕೋಣ ಪಟ್ಟಣದಲ್ಲಿ. ಅದನ್ನು ಯಾರು ಕರ್ಕೊಂಬಂದರೋ ನಮಗೆ ಗೊತ್ತೇ ಇಲ್ಲ ಅಂತ ಆಶ್ಚರ್ಯದಿಂದ ತಂಜಾವೂರಿನ ರಾಜ ಹೇಳಿದ. ಇದೆಲ್ಲ ಗುರುಗಳ ಮಹಿಮಾ ಅಂತ ವಿಜೇಂದ್ರ ತೀರ್ಥರನ್ನು ಹೊಗಳಿ, ಇದು ಗುರುಗಳಿಂದ ಇಂಥ ಕಾರ್ಯ ನಡೆದಿದೆ ಅಂತ ಆ ವಿಜೇಂದ್ರ ತೀರ್ಥರನ್ನು ಸ್ತೋತ್ರ ಮಾಡಿದೆ. ಇಂತಹ ಅದ್ಭುತವಾದಂತಹ ಕಾರ್ಯವನ್ನು ಇವರು ವಿಜೇಂದ್ರ ತೀರ್ಥರು ಮಾಡಿ ಆ ಕುಂಭಕೋಣ ಪಟ್ಟಣವನ್ನು ರಕ್ಷಣೆ ಮಾಡಿದರು.